5,80,00,000 ವೋಟ್ ಪಡೆದು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆದಂಥ ಹನುಮಂತು ಅವರಿಗೆ ಕಿಚ್ಚ ಸುದೀಪ್ ಸರ್ ಅವರು ಬಿಗ್ ಬಾಸ್ ಫಾರ್ಮಾಲಿಟೀಸ್ ಪ್ರಕಾರ ಅವರಿಗೆ ಒಂದು ಟ್ರೋಫಿ ಆ್ಯಂಡ್ ಅದಾದ ನಂತರ ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಒಂದು 50 ಲಕ್ಷದ ಚೆಕ್ಕನ್ನು ಕೊಡ್ತಾರೆ. ಸೊ ಇದನ್ನೆಲ್ಲ ನೋಡಿದಂತಹ ವೀಕ್ಷಕರು ಸಹಜವಾಗಿಯೇ ಹನುಮಂತಿಗೆ 50 ಲಕ್ಷ ಕೊಟ್ಟಿದ್ದಾರೆ ಅಂತ ಅನ್ಕೊತಾರೆ. ಬಟ್ ರಿಯಾಲಿಟಿ ಏನಪ್ಪ ಅಂತಂದರೆ ಇವರಿಗೆ ಸಿಕ್ಕಂಥ ಅಮೌಂಟ್ ಆಫ್ಟರ್ ಟ್ಯಾಕ್ಸ್ ಡಿಡಕ್ಷನ್ 32 ಲಕ್ಷ ಸಿಗುತ್ತೆ ಗುರು ಇವರಿಗೆ. 30% ಗಿಫ್ಟ್ ಟ್ಯಾಕ್ಸ್ ಅಂತ ಅದನ್ನು ಡಿಡಕ್ಷನ್ ಮಾಡ್ತಾರೆ, ಗಿಫ್ಟ್ ಟ್ಯಾಕ್ಸ್ ಅನ್ನೋದು. ಸೊ ಇದು ಬರೀ ಬಿಗ್ ಬಾಸ್ಗೆ ಮಾತ್ರ ಸೀಮಿತ ಅಲ್ಲ. ಸೊ ನೀವು ನೋಡಿದರೆ ನಿಮ್ಗೆ ಗೊತ್ತಿದ್ದರೆ ಗುಕೇಶ್ ಅಂತ ಒಬ್ಬ ಚೆಸ್ ಪ್ಲೇಯರ್ ವರ್ಲ್ಡ್ ಚಾಂಪಿಯನ್ಶಿಪ್ನ ಗೆಲ್ತಾರೆ. ಸೊ ಅವ್ರಿಗೆ 11 ಕೋಟಿ ಏನೋ ಬರುತ್ತೆ, ಅದರಲ್ಲಿ 4 ಕೋಟಿನ ಬರೀ ಟ್ಯಾಕ್ಸ್ ಆಗಿ ಅವರು ಕಟ್ತಾರೆ, 4 ಕೋಟಿ ಟ್ಯಾಕ್ಸ್ ಕಟ್ತಾರೆ, ಅದು ಗಿಫ್ಟ್ ಟ್ಯಾಕ್ಸ್ ಅಂದ್ಬಿಟ್ಟು. ಇದೇ ರೀತಿ ನಮ್ಮ ಬಿಗ್ ಬಾಸ್ ವಿನ್ನರ್ ಆದಂಥ ಹನುಮಂತು ಅವರಿಗೆ 50 ಲಕ್ಷ ರೂಪಾಯಲ್ಲಿ 14 ಲಕ್ಷ ಬರೀ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು. 30% ಗಿಫ್ಟ್ ಟ್ಯಾಕ್ಸ್ ಅಂತ ಹೇಳಿ 14 ಲಕ್ಷ ಗಿಫ್ಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. 50 ಲಕ್ಷ ಸಿಗ್ತಾ ಇಲ್ಲ ಹನುಮಂತಿಗೆ. ಫೈನಲ್ ಆಗಿ ಇವ್ರಿಗೆ ಆಫ್ಟರ್ ಟ್ಯಾಕ್ಸ್ ಡಿಡಕ್ಷನ್ ಸಿಗ್ತಾ ಇರೋದು ಅಮೌಂಟ್ ಎಷ್ಟಪ್ಪ ಅಂತಂದರೆ 32 ಲಕ್ಷ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, ನೀವು IPL ಸೀಸನ್ನಲ್ಲಿ ಈ ಡ್ರೀಮ್11 ಮೈ11 ಸರ್ಕಲ್ ಅಡ್ವರ್ಟೈಸ್ಮೆಂಟ್ ಹೆವಿ ಜಾಸ್ತಿ ಇರುತ್ತೆ. ಸೊ ಇದನ್ನು ನೋಡಿದಂಥ ನಾವು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಪ್ರಕಾರ ಏನೋ ಒಂದು ಟ್ರೈ ಮಾಡಬೇಕಂತ ಆಡಿರ್ತೀವಿ. ಸೊ ಇದರಲ್ಲಿ ಕೂಡ ನಾವೇನಾದರೂ ಗೆದ್ದರೆ, ಬೈ ಚಾನ್ಸ್ ಗೆದ್ದರೆ ಏನು ಗೆದ್ದಿರ್ತೀವಿ 1 ಕೋಟಿಯಲ್ಲಿ 70 ಲಕ್ಷ ಅಮೌಂಟ್ನ ನಾವು ಗೆಲ್ತೀವಿ, ನಮ್ಗೆ ಕೊಡ್ತಾರೆ. ಇನ್ನು 1 ಕೋಟಿಯಲ್ಲಿರೋಂತಹ 30 ಲಕ್ಷನ ನಾವು ಟ್ಯಾಕ್ಸ್ ಆಗಿ ಗೌರ್ಮೆಂಟಿಗೆ ಕಟ್ಟಬೇಕು. ಸೊ ನನ್ನ ಕ್ವಶನ್ ಏನಪ್ಪ ಅಂತಂದರೆ, ನಾವು ಗೆಲ್ಲೋವಾಗ ಇವ್ರಿಗೆ 30% ನಾವು ಕೊಡಬೇಕು. ಬಟ್ ನಾವು ಡೈಲಿ ಹಾಕ್ತಾಯಿರ್ತೀವಿ 50 ರೂಪಾಯಿ 59 ರೂಪಾಯಿ ಏನೋ ಇರುತ್ತೆ. ಬಟ್ ನಾನು ಆಡ್ತಾಯಿಲ್ಲ, ಆವಾಗ IPL ಸೀಸನಲ್ಲಿ ಆಡ್ತಾಯಿದ್ದೆ ನಾನು. ಸೋಲೋವಾಗ ಯಾರೂ ಪೇ ಮಾಡೋರಿಲ್ಲ. ನಾವೇನಾದರೂ ಅಕಸ್ಮಾತ್ ಬೈ ಚಾನ್ಸಾಗಿ ಗೆದ್ದುಬಿಟ್ರೆ 30% ನಾವು ಕಟ್ಟಬೇಕು. ಇದು ಯಾವ ಲಾಜಿಕ್ಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಗುರು. ಈ ಡ್ರೀಮ್11 ಮತ್ತು ಈ ಮೈ11 ಸರ್ಕಲ್ ಆ್ಯಂಡ್ ಬೆಟ್ಟಿಂಗ್ ಆ್ಯಪ್ಗಳಿಂದ ಸರ್ಕಾರಕ್ಕೆ ಹೆವಿ ಟ್ಯಾಕ್ಸ್ ಅಮೌಂಟ್ ಹೋಗ್ತಾ ಇರುತ್ತೆ. ಸೊ ಇದೇ ರೀಸನಿಂದ ಸರ್ಕಾರ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದೆ. ಏನಕ್ಕಪ್ಪ ಅಂತಂದರೆ ಹೆವಿ ಟ್ಯಾಕ್ಸ್ ಅಮೌಂಟ್ ಹೋಗ್ತಾ ಇದೆ. ಸೊ ಇದೇ ರೀಸನಿಂದ ಯಾರೇನಾದ್ರೂ ಸರ್ಕಾರ ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದಲ್ದಿರ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಏನೇ ತೊಗೊಂಡ್ರೂ ಟ್ಯಾಕ್ಸ್ ಇರುತ್ತೆ, ಅದಕ್ಕೆ GST ಅಂದ್ಬಿಟ್ಟು. ಸೊ ನನಗನ್ಸುತ್ತೆ ಒಂದೊಂದು ಸಲ ನಾವು ದುಡಿತಾ ಇರೋದೇ ಬರೀ ಟ್ಯಾಕ್ಸ್ ಕಟ್ಟೋಕ್ಕೆ ಅಂತ. ಸೊ ಹಂಗಂತ ನಾನು ಟ್ಯಾಕ್ಸ್ ಕಟ್ಟೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಯಾವುದೇ ದೇಶ ಆಗಲಿ ಅದು ಡೆವಲಪ್ಮೆಂಟ್ ಆಗಬೇಕಂತಂದರೆ ಟ್ಯಾಕ್ಸ್ ಕಟ್ಟೋದು ಇಂಪಾರ್ಟೆಂಟೇ. ಬಟ್ ನಾವು ಕಟ್ತಾ ಇರೋ ಅಮೌಂಟ್ಗೆ, ನಾವು ಕಟ್ತಾ ಇರೋ ಟ್ಯಾಕ್ಸ್ ಅಮೌಂಟ್ಗೆ, ನಮಗೆ ಕೊಡ್ತಾ ಇರೋ ಸರ್ವಿಸ್ಗೆ, ನಮ್ಗೆ ಕೊಡ್ತಾ ಇರೋ ಸೌಲಭ್ಯಕ್ಕೆ ಹೆವಿ ಡಿಫ್ರೆನ್ಸ್ ಇದೆ. ಸೊ ಇದೇ ನೀವು USA ಅಥವಾ ಬೇರೆ ದೇಶದಲ್ಲಿ ನೋಡಿದ್ರೆ, ಯುರೋಪ್ ಕಂಟ್ರೀಸಲ್ಲಿ ನೋಡಿದ್ರೆ 50% ಅವರು ಅಮೌಂಟ್ನ 50% ಸ್ಯಾಲ್ರಿನ ಟ್ಯಾಕ್ಸ್ ಆಗಿ ಕೊಡ್ತಾರೆ. ಬಟ್ ಅಲ್ಲಿ ಎಜುಕೇಷನ್ನು, ಹಾಸ್ಪಿಟಲು ಎಲ್ಲ ಫ್ರೀ. ಸೊ ಇಲ್ಲಿ ನಾವು ಅನ್ಅಫಿಷಿಯಲ್ ಆಗಿ ನಾವೇನು 70% ಕಟ್ತಾ ಇರ್ಬೋದು ಗುರು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.